ಎವ್ರಿವನ್, ದಿಸ್ ಈಸ್ ಅನೂಷ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಂಕ್ರಾಂತಿ ಹಬ್ಬ ಆ್ಯಂಡ್ ಟುಮಾರೋ ಶೂಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಶ್ರೀಲೀಲಾದು ವೈರಲ್ ಇದೆಯಲ್ಲ ಲುಕ್ಸ್, ಅದು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಅದನ್ನೇ ರೀಕ್ರಿಯೇಟ್ ಮಾಡೋಣ, ಲೈಕ್ 80s 90s ಸಾರ್ಟ್ ಆಫ್ ಲುಕ್. ಪರಾಶಕ್ತಿ ಮೂವಿ ಲುಕ್ಸ್, ಅದು ಸ್ಪೆಷಲಿ ಇನ್ ದ ಪ್ರಮೋಷನ್ಸ್ ಶಿ ಈಸ್ ಲುಕಿಂಗ್ ಸೋ ಗುಡ್. ಸೊ ಅದಕ್ಕೆ ನಾನು ಸಿಲ್ಕ್ ಸಾರಿ ಹಾಕೋದಾ ಅಥವಾ ಮೂವಿಲಿ ಕೆಲವೊಂದು ಶಿ ಈಸ್ ವೇರಿಂಗ್ ಕಾಟನ್ ಸಾರಿ ಆ ಥರ ಟೈಪು ಇದೆ ನನ್ನ ಹತ್ರ. ಪರ್ಫೆಕ್ಟ್ ಅವ್ರ ಲುಕ್ಗೆ ಅವ್ರು ಇವಾಗ ಪ್ರಮೋಷನಲ್ಲೂ ಹಾಕೊತಿದ್ದಾರಲ್ಲ ಆ ಥರ ಮ್ಯಾಚ್ ಆಗೋ ಸ್ಯಾರೀಸು ಇದೆ. ಬಟ್ ಐ ಆಮ್ ಥಿಂಕಿಂಗ್ ಟು ಗೋ ಫಾರ್ ದಿಸ್ ಸಾರಿ, ದಿಸ್ ರೆಡ್ ಒನ್. ಇದು ನನ್ನದೇ ಪರ್ಸ್ನಲ್ ಸಾರಿ. ಸೊ ಬಟ್ ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಅನಿಸ್ತು. ಸೊ ಇದು ಇಲ್ಲ ಅಂದರೆ ವಿ ಆರ್ ಥಿಂಕಿಂಗ್ ಟು ಗೋ ಫಾರ್ ದಿಸ್ ಆರೆಂಜ್ ಆ್ಯಂಡ್ ಗ್ರೀನು ಅಷ್ಟೇ. ಇದು ಅಷ್ಟೇ ಸ್ವಲ್ಪ ಓಲ್ಡ್ ಸಾರಿ ಥರ ಅನಿಸುತ್ತೆ. ಲೆಟ್ ಮೀ ಶೋ ಯು ಆಲ್ ಇನ್ ಡೀಟೇಲ್. ದಿಸ್ ರೆಡ್ ಸಾರಿ ಇದು ನಂದು ಮ್ಯಾರೇಡ್ ಸಾರಿ. ಇದು ಇಲ್ಲ ಅಂದರೆ ಈ ಗ್ರೀನ್ ಸಾರಿ. ಇದೆರಡರಲ್ಲಿ ವಿ ವಾಂಟ್ ಟು ಡೂ ದ ಲುಕ್ ಅಂತ ಅಂದ್ಕೊಂಡಿರೋದು. ಅಂದರೆ ವಿ ವಾಂಟ್ ಟು ಕ್ರಿಯೇಟ್ ದ ಲುಕ್ ಅಂತ. ದಟ್ ಟು with one of my subscribers. Tomorrow one of my subscribers is gonna come and we gonna make her ready. ಆಮೇಲೆ ಶೂಟ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀವಿ ಆ್ಯಸ್ ಯೂಶ್ವಲ್. ಸೊ ಅದಕ್ಕೆ ಇವಾಗ ನಾನು ಇದೆರಡು ಸೀರೆನೂ ತೊಗೊಂಡು ಆಕೃತಿ ರೆಂಟಲ್ ಜುವೆಲರಿಗೆ ಹೋಗ್ತಾ ಇದ್ದೀನಿ. ಸೊ ಹೋಗಿ ಜುವೆಲ್ಸ್ ಸೆಟ್ ಮಾಡ್ಕೊಳ್ಳೋದಕ್ಕೆ, ಬಿಕಾಸ್ ಇನ್ನು ಸಾರಿ ನಂದೆ, ಬ್ಲೌಸ್ ನಂದೆ. ಸೊ ಜುವೆಲ್ಸ್ ಒಂದು ಸೆಟ್ ಆಗಿಬಿಟ್ರೆ ವಿ ಆರ್ ಆಲ್ ರೆಡಿ ಫಾರ್ ದ ಶೂಟ್ ಟುಮಾರೋ. We got the jewelry in person ಅಂದರೆ ಡೀಟೇಲ್ ಆಗಿ ತೋರಿಸ್ತೀನಿ. ಸೊ ದಿಸ್ ಇಸ್ ದ ಸಾರಿ ಆ್ಯಸ್ ಐ ಸೆಡ್. ಆ್ಯಂಡ್ ಅದಕ್ಕೆ ವಿ ಗಾಟ್ ದ ಜುವೆಲರಿ. ಆಕೃತಿ ರೆಂಟಲ್ ಜುವೆಲರಿ, ಬನಶಂಕರಿ 5th ಸ್ಟೇಜ್. ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಸಿಗುತ್ತೆ, ಇನ್ಸ್ಟಾಲೂ ಸಿಗುತ್ತೆ. ನಂಗೆ ಇವ್ರ ಜುವೆಲರಿ ಬಿಟ್ಟು ಬೇರೆ ರೆಂಟಲ್ ಜುವೆಲರಿ ಅಥವಾ ಬೇರೆಯವ್ರ ಜೊತೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಈವನ್ ಇನ್ ಕೊಲ್ಯಾಬ್. ವೈ? ಬಿಕಾಸ್ ಇವ್ರ ಥರ ಫಿನಿಶಿಂಗು, ಈ ಥರ ಜುವೆಲರಿ ನನಗೆ ಬೇರೆ ಯಾರ್ದು ಇಷ್ಟ ಆಗಲ್ಲ. ದಿಸ್ ಈಸ್ ಲೈಕ್ ನಾನು ಇಲ್ಲೊಂದು 2-3 ಪಿಕ್ಚರ್ ಪಾಪ್ ಮಾಡ್ತೀನಿ ಶ್ರೀಲೀಲಾದು. ಸೊ ಎಕ್ಸಾಕ್ಟ್ ಅದೇ ಲುಕ್ಗೆ ಹೌ ಶೀ ಈಸ್ ಆಲ್ಸೋ ವೇರಿಂಗ್ ಜಡ ಅದೇ ಥರ ಇದೆ. ದಿಸ್ ಇಸ್ ದ ಮಾಟಿ. ಓ ಮೈ ಗಾಡ್, ದಿಸ್ ಈಸ್ ಸೋ ಗುಡ್ ಆ್ಯಂಡ್ ಸೋ ಕ್ಯೂಟ್. ನಾನು ಒನ್ಸ್ ನಾಳೆ ರೆಡಿ ಆದಮೇಲೆ ಇವಾಗ ಗೈಸ್ ವಿಲ್ ಸಿ ಅಲ್ಲ, ವಿಲ್ ಗೆಟ್ ಟು ನೋ. ದೀಸ್ ಆರ್ 2 ಸೆಟ್ ತೊಗೊಂಡು ಬಂದಿದ್ದೀನಿ ಇನ್ ಕೇಸ್ ಅಂತ, ಬಿಕಾಸ್ ಇದು ಎರಡೂ ಮ್ಯಾಚ್ ಆಗುತ್ತೆ. ಫಸ್ಟ್ ಪ್ರಿಫರೆನ್ಸ್ ಇದೆ, ನೋಡೋಣ. ಯು ಗೈಸ್, ದಿಸ್ ಈಸ್ ಲೈಕ್ ಅ ಡೇ ಆಫ್ಟರ್ ಆ್ಯಂಡ್ ಐ ಆಮ್ ಸೂಪರ್ ಡೂಪರ್ ರೆಡಿ ಲೈಕ್ ದಿಸ್. ಆ್ಯಕ್ಚುಲಿ ನಾವು ನೆನ್ನೆ ಫ್ರೈಡೇ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ಫ್ರೈಡೇನೇ ಶೂಟ್ ಮಾಡೋಣ ಅಂತ ಅಂದ್ಕೊಂಡು, ಬಟ್ ಆಗಲಿಲ್ಲ ನೆನ್ನೆ ಫ್ರೈಡೇ ಬಿಕಾಸ್ ಆಫ್ ಸಮ್ ಸರ್ಟೆನ್ ರೀಸನ್ಸ್. ಸೊ ನಾವು ಕೂಡ ಸ್ವಲ್ಪ ಕನ್ಫ್ಯೂಸ್ ಆದ್ವಿ. ಸೊ ಸ್ಯಾಟರ್ಡೇ ಮಾಡೋಣ ಅಂತ ಅಂದ್ಕೊಂಡ್ವಿ. ಟುಡೇ ಇಸ್ ಸ್ಯಾಟರ್ಡೇ ಆ್ಯಂಡ್ ಐ ಆಮ್ ಸೂಪರ್ ಡೂಪರ್ ರೆಡಿ ಲೈಕ್ ದಿಸ್. ಐ ಲವ್ ವೀಕೆಂಡ್ಸ್ ಈ ಥರ ಇದ್ದರೂ ಕೂಡ ನಂಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಮೈ ಸಬ್ಸ್ಕ್ರೈಬರ್ ಈಸ್ ಇನ್ ದ ಹೋಮ್, ಶಿ ಈಸ್ ಹಿಯರ್. ನಾವು ವಿಲ್ ಹ್ಯಾವ್ ಬ್ರೇಕ್ಫಾಸ್ಟ್ ಟುಗೆದರ್ ಬಿಕಾಸ್ ಇನ್ನೂ 9 o'clock ಆಗ್ತಿದೆ ಈಗ. ಸೊ ಬ್ರೇಕ್ಫಾಸ್ಟ್ ಒಟ್ಟಿಗೆ ತಿಂದ್ಬಿಟ್ಟು ದೆನ್ ವಿಲ್ ಸ್ಟಾರ್ಟ್ ದ ಶೂಟ್. BTS ಎಲ್ಲ ನೋಡಿದರೆ ನಾವು ಲಾಸ್ಟ್ ಎಲ್ಲಿ ಶೂಟ್ ಮಾಡ್ತಾಯಿದ್ವಿ, ಲೊಕೇಶನ್ ಚೇಂಜ್ ಮಾಡ್ತಾಯಿದ್ವಿ. ಅಂದರೆ ದ ಕ್ಯಾಮ್ರಾಮನ್ ಆಗಿರ್ಬೋದು, ದ ಶೂಟ್ ಥಿಂಗ್ ಆಗಿರ್ಬೋದು, ಅದೆಲ್ಲ. ಸೊ ಅದಕ್ಕೇ ನನಗೊಂಥರ ಎಕ್ಸೈಟೆಡ್ ಇದೆ ಇವತ್ತು. ಒಂಥರ ಹೊಸಬ್ರು ಜೊತೆ ಫೋಟೋಗ್ರಫಿ ಅವ್ರ ಜೊತೆ ವರ್ಕ್ ಮಾಡ್ತಾ ಇರೋದು. ಸೊ ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್, ಆಲ್ ದ್ಯಾಟ್.
ಬ್ಯಾಕ್ ಫ್ರಮ್ ದ ಶೂಟ್ 4 o'clock ಆಯಿತು ನಾವು ಮನೆ ರೀಚ್ ಆಗೋಷ್ಟರಲ್ಲಿ. ನಾವು ಇಟ್ 6:45. 4 o'clock ಬಂದು ಸ್ವಲ್ಪ ತಿಂದ್ವಿ. ಅದಾದಮೇಲೆ ಎವ್ರಿ ಒನ್ ಡಿಸ್ಪಸ್ಡ್ ಆ್ಯಂಡ್ ಅವಾಗಿಂದ ಸುಮ್ಮನೆ ಹಿಂಗೆ ಸೋಫಾ ಮೇಲೆ ಕೂತಿದ್ದೀನಿ. ಲಿಟ್ರಲಿ ಮನೆ ಪೂರ್ತಿ ಮೆಸ್ ಆಗಿದೆ. ಶೂಟ್ ಅಂದರೆ ಆಬ್ವಿಯಸ್ಲಿ ಇಷ್ಟು ಫುಲ್ಲು ಮೇಕಪ್ಪು, ಇಷ್ಟು ಫುಲ್ಲು ಹೇರು, ಬಟ್ ದ ಲುಕ್ ಕೇಮ್ ಔಟ್ ಸೋ ಗುಡ್. ಐ ಆಮ್ ಓನ್ಲಿ ಒಬ್ಸೆಸ್ಡ್ ಆ್ಯಕ್ಚುಲಿ ದ ಸಾರಿ ಎವ್ರಿಥಿಂಗ್. ಸೊ ಅದೇನೇ ನಾನು ಆಲ್ರೆಡಿ ಪೋಸ್ಟ್ ಮಾಡಿಬಿಟ್ಟಿದ್ದೆ ದ ಲುಕ್ದು. ದಿಸ್ ಈಸ್ ಹೌ ಇಟ್ ಈಸ್ ಲುಕ್ಕಿಂಗ್, ಹೌ ಬ್ಯೂಟಿಫುಲ್ ಅಲ್ಲ. ಈವನ್ ಶಿ ವಾಸ್ ಆಲ್ಸೋ ಸೋ ಪ್ರಿಟಿ. ಸೊ ತುಂಬ ಚೆನ್ನಾಗಿ ಬಂತು. ಹೌ ಐ ವಾಂಟೆಡ್ ಇಟ್ ಟು ಬಿ ಅದೇ ಥರ ಬಂತು. ಆ್ಯಂಡ್ ಸಿ, ಐ ಆಮ್ ಓನ್ಲಿ ಒಬ್ಸೆಸ್ಡ್. ನಾನೇ ಐ ಆಮ್ ವಾಚಿಂಗ್ ಇಟ್ ರೀಲ್ಸ್ ಆಗಿರ್ಬೋದು, ಅಂದರೆ ಇವಾಗ ಅಪ್ಲೋಡ್ ಮಾಡಿದೆ ಇಮ್ಮಿಡಿಯೇಟ್. ಇದ್ರ ಜೊತೆಗೆ ಇನ್ನೂ ಕೆಲವೊಂದು ರೀಲ್ಸ್ ಅಂದರೆ ಎಡಿಟ್ ಮಾಡ್ತಾ ಇದ್ದೆ. ಆ್ಯಂಡ್ ನಾನು ಯಾವುದೂ ಎಡಿಟ್ ಇನ್ ದ ಸೆನ್ಸ್, ನಾನಿಲ್ಲಿ ಇದು ಹೆಂಗಿದೆ ರಾ ಪಿಕ್ಚರ್ಸ್ ಅದನ್ನೇ ನಾನು ರೀಲ್ಗೆ ಹಾಕಿ ಅಲ್ಲೇ ನಾನು ಎಡಿಟ್ ಮಾಡೋದು. ಅಂದರೆ ಇನ್ಸ್ಟಾದಲ್ಲೇ ಜಸ್ಟ್ ಕಟ್ ಬೇಕಾ, ಎಷ್ಟು ಬೇಕು, ಅಥವಾ ಸ್ಪೀಡ್ ಎಷ್ಟು ಬೇಕು, ಸ್ಪೀಡ್ ಬೇಡ, ಆ ಥರ ಅಷ್ಟೇ ಎಡಿಟ್ ಮಾಡೋದು. ನಾನು ಫಿಲ್ಟರ್ಸ್ ಆಗಿರ್ಬೋದು ಯಾವುದೂ ಹಾಕಲ್ಲ. ಸಿ, ದಿಸ್ ಈಸ್ ವಿತೌಟ್ ಫಿಲ್ಟರ್. ಇದು ಹೆಂಗಿದೆ ಅದೇ ಹಾಗೆ ಅಪ್ಲೋಡ್ ಮಾಡಿದ್ದೀನಿ ನಾನಲ್ಲಿ. ಹೆಂಗಿರುತ್ತೆ ರಾ ಪಿಕ್ಚರ್ಸು ಹಾಗೆ ಅಪ್ಲೋಡ್ ಮಾಡಿರ್ತೀನಿ. ಕೆಲವೊಂದು ಗೊತ್ತು, ಲೈಟಿಂಗ್ ಏನಾರು ಹಾರ್ಶಿದ್ರೆ ಸ್ವಲ್ಪ ಹಾರ್ಶಾಗಿ ಕಾಣುತ್ತೆ, ಬಟ್ ಐ ಡೋಂಟ್ ಮೈಂಡ್, ಬಿಕಾಸ್ ನನ್ನ ಮೇಕಪ್ ಅಷ್ಟು ಫ್ಲಾಲೆಸ್ ಆಗಿ ರಿಯಲಾಗೇ ಇರುತ್ತೆ. ಸೊ ರಿಯಲಾಗಿ ಹೆಂಗೆ ಕಾಣುತ್ತೆ ಹಾಗೆ ಕಾಣಿಸ್ಲಿ ಕ್ಲೈಂಟ್ಸ್ಗೂ, ಇನ್ಸ್ಟಾದಲ್ಲಾಗಿರ್ಬೋದು ಎಲ್ಲ ಕಡೆ ಅಂತ. ಸಿ, ದಿಸ್ ಇಸ್ ದಟ್ ರಿಯಲ್ ಪಿಕ್ಚರ್, ನೋ ಎಡಿಟಿಂಗ್, ನಥಿಂಗ್. ದಿಸ್ ಈಸ್ ಹೌ ಶಿ ವಾಸ್ ಲುಕ್ಕಿಂಗ್ ಆ್ಯಂಡ್ ಐ ತೋ ಲವ್ಡ್ ಇಟ್. ನನಗೆ ಗೊತ್ತಿಲ್ಲ BTS ಎಷ್ಟು ತೊಗೊಂಡಿದ್ದೀನಿ, ಮೇ ಬಿ ಜಾಸ್ತಿ ತೊಗೊಂಡಿಲ್ಲ. ಐ ವಾಸ್ ಎಕ್ಸಾಸ್ಟೆಡ್ ಬಿಕಾಸ್ ಬೆಳಗ್ಗೆ 2 ದೋಸೆ ತಿಂದಿದ್ದು. ದೋಸೆ ಎಲ್ಲ ತಿಂದುಬಿಟ್ರೆ ಶೂಟ್ ದಿನ ಸೊ ಅದು ಹೋಟೆಲ್ ನಿಂತ್ಕೊಳ್ಳಲ್ಲ ಅಂತಾರಲ್ಲ ಆ ಥರ. ಸೊ ಐ ವಾಸ್ ಓನ್ಲಿ ಟಯರ್ಡ್. ಸೊ ಜ್ಯೂಸ್ ಆರ್ಡರ್ ಮಾಡಿ ಅದು ಇದು ಮಾಡ್ತಾ ಕೂತ್ಕೊಂಡೆ. ಸೊ BTS ಜಾಸ್ತಿ ತೊಗೊಳಕ್ಕಾಗಲಿಲ್ಲ, ಬಟ್ ದ ಲುಕ್ ಕೇಮ್ ಔಟ್ ಸೋ ಗುಡ್. ಸೊ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಇಲ್ಲ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ, ಅಲ್ಲೂ ಅಪ್ಲೋಡ್ ಮಾಡಿರ್ತೀನಿ. ಆ್ಯಂಡ್ ಯೂಶ್ವಲಿ ನಾನು ಶೂಟ್ ಆಪರ್ಚುನಿಟಿ ನಿಮಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಕೊಡಬೇಕಂದ್ರೆ ದಟ್ಸ್ ದ ರೂಲ್. ಸೊ ನೀವು ಇನ್ಸ್ಟಾಗ್ರಾಮಲ್ಲೂ ನನ್ನನ್ನು ಫಾಲೋ ಮಾಡ್ತಿರಬೇಕು ಆ್ಯಂಡ್ ಯೂಟ್ಯೂಬಲ್ಲೂ ಸಬ್ಸ್ಕ್ರೈಬ್ ಮಾಡಿರಬೇಕು. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದರೆ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ ದ ಲುಕ್, ಎವ್ರಿಥಿಂಗ್, ಹೌ ಇಸ್ ದ ಔಟ್ಕಮ್ ಅಂತ ಅಂದ್ಬಿಟ್ಟು. ದಿಸ್ ರತ್ನಮಾಲಾ ಲುಕ್ ಶ್ರೀಲೀಲಾ ಅವ್ರದ್ದು ಪರಾಶಕ್ತಿ ಮೂವಿದು ನನಗೆ ಸಖತ್ ಇಷ್ಟ ಆಗೋಯ್ತು. ಸೊ ಅದಕ್ಕೆ ಐ ವಾಸ್ ಲೈಕ್ ಐ ವಾಂಟ್ ಟು ರೀಕ್ರಿಯೇಟ್ ಇಟ್ ಅಂತ. ನೆಕ್ಸ್ಟ್ ಶೂಟ್ ಇನ್ನೊಂದು ಸ್ವಲ್ಪ ದಿನದಲ್ಲೇ ವಿ ಗೋನಾ ಶೂಟ್. ಎಸ್, ದಟ್ ಟೈಮ್ ಐ ಗೋನಾ ಸಿ ಯು ಆಲ್. ಯು ಗೈಸ್ 1 ವೀಕ್ ಆದಮೇಲೆ ಐ ಆಮ್ ಚೆಕಿಂಗ್ ಇನ್ ಟು ದಿಸ್ ವಿಡಿಯೋ. ಲಾಸ್ಟ್ ಶೂಟ್ ಆಗಿದ್ದು ನೆಕ್ಸ್ಟ್ ಒಂದು 3-4 ಡೇಸ್ ಗ್ಯಾಪಲ್ಲೇ ಇನ್ನೊಂದು ಶೂಟ್ ಮಾಡಬೇಕಿತ್ತು, ಬಟ್ ಫಾರ್ ಸಮ್ ರೀಸನ್ಸ್ ವಿ ಕುಡೆಂಟ್. ಆ್ಯಂಡ್ ನೆಕ್ಸ್ಟ್ ವೀಕ್ ಮಾಡ್ತಾ ಇದ್ದೀವಿ. Tomorrow is the shoot day. Tomorrow I have order, again shoot, all that. So ನಾಳೆ ನಾವು ಒಂದು ಬ್ರೈಡಲ್ ಲುಕ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಗೋಲ್ಡನ್ ಸಾರಿ, ಗೋಲ್ಡನ್ ಬ್ಲೌಸ್ ಮತ್ತು ಜುವೆಲ್ಸ್, ಅದಕ್ಕೆ ಗೋಲ್ಡನ್ಗೆ ನಾನು ಅನ್ಕೊತಾ ಇದ್ದೀನಿ ಸ್ಟೋನ್ದೆಲ್ಲ ಹಾಕೋಣ ಅಂತ ಅನ್ಕೊತಾ ಇದ್ದೀನಿ. ಸೊ ಇವಾಗ ವಿ ಆರ್ ಗೋಯಿಂಗ್ ಫಾರ್ ಸಮತ್ವ ಟು ಕಲೆಕ್ಟ್ ಸಾರಿ ಆ್ಯಂಡ್ ಬ್ಲೌಸ್. ಎರಡೂ ಅವರೇ ಕೊಡ್ತಾ ಇರೋದ್ರಿಂದ ಸೊ ಸಾರಿ ಮತ್ತು ಬ್ಲೌಸ್ ಫುಲ್ ರೆಡಿ ಆಗಿದೆ, ಫುಲ್ ಗೋಲ್ಡನ್. ನೋಡೋಣ ಹೆಂಗಿದೆ ಏನು ಅಂತ, ನಾನು ನೋಡಿಲ್ಲ ಇನ್ನು ಕಂಪ್ಲೀಟಾಗಿ. ಆ್ಯಂಡ್ ಎಸ್, ಆ ಸಾರಿ ಮತ್ತು ಬ್ಲೌಸ್ ಹೊಸದು, ದ ನ್ಯೂ ಒನ್. ನಾನು ಅದನ್ನು ನಮ್ಮ ಮಾಡೆಲ್ಗೆ ಫಸ್ಟ್ ಹಾಕಿ ಶೂಟ್ ಮಾಡ್ತಾ ಇರೋದು. ದೆನ್ ದಟ್ ವಿಲ್ ಬಿ ಅವೈಲಬಲ್ ಫಾರ್ ರೆಂಟ್. ಇವಾಗ ಸಮತ್ವದಲ್ಲಿ ರೆಂಟ್ ಕೂಡ ಪೀಸಸ್ ಅವೈಲಬಲ್ ಇದೆ. ಆ ರೆಂಟೆಡ್ ಪೀಸಸ್ ಅವ್ರು ಏನು ರೆಡಿ ಮಾಡ್ತಾ ಇದ್ದಾರೆ ಅದನ್ನೇ ಅವ್ರು ನನಗೆ ಕೊಲ್ಯಾಬ್ ಆಗಿ ಕೊಡ್ತಾ ಇರೋದು ಶೂಟ್ಗೆ. ನಾನು ಮತ್ತು ಸಮತ್ವದವರೇ ಸೇರಿ ಶೂಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ಐ ಆಮ್ ಹ್ಯೂಜ್ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಈವನ್ ಫಾರ್ ಸಮತ್ವ ಬೊಟಿಕ್ ಅವ್ರಿಗಾಗಿರ್ಬೋದು ಆ್ಯಂಡ್ ಆಕೃತಿ ರೆಂಟಲ್ ಜ್ಯುವೆಲರಿ, ಬನಶಂಕರಿ 5th ಸ್ಟೇಜ್. ಓ ಮೈ ಗಾಡ್, ದೇರ್ ಕಲೆಕ್ಷನ್ ಇಸ್ ಸೋ ಗುಡ್. ಆ್ಯಂಡ್ ನಾನು ಪ್ರತಿ ಶೂಟ್ಗೂ ಅವ್ರನ್ನೇ ಅಪ್ರೋಚ್ ಮಾಡಿ ಕೇಳಿದ್ರು. ದೇ ಆರ್ ಲೈಕ್ ಪೇಷಂಟಾಗಿ ಕಮ್ ಟೇಕ್ ಅಂತ ಹೇಳೋದು ನಂಗೆ ತುಂಬ ಖುಷಿ ಕೊಡುತ್ತೆ. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಆ್ಯಂಡ್ ಈವನ್ ಫಾರ್ ಮೈ ಹೇರ್ ಆರ್ಟಿಸ್ಟ್ ಆಲ್ಸೋ, ಶಿ ಈಸ್ ಆಲ್ಸೋ ಕಮ್ಮಿಂಗ್ ಆ್ಯಂಡ್ ಡೂಯಿಂಗ್ ಆಲ್ ದೀಸ್. ಸೊ ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ಏನೋ ಮಾಡಬೇಕಂದಾಗ ಆಲ್ ಪುಟ್ ಟುಗೆದರ್, ಆಲ್ ಕೇಮ್ ಟುಗೆದರ್ ಅಂತಾರಲ್ಲ ಆ ಥರ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಈಚ್ ಒನ್ ಆಫ್ ಮೈ ಟೀಮ್ ಅಂತಲೇ ಹೇಳ್ಬೋದು ಇವಾಗ. ಬ್ಯಾಕ್ ಇನ್ ದ ಹೋಮ್ ಆ್ಯಂಡ್ ಔಟ್ಫಿಟ್ ಅಪ್ಡೇಟ್ ತೋರಿಸ್ಬಿಡೋಣ ಅಂತ ಆ್ಯಮ್ ಹಿಯರ್. ಫಸ್ಟ್ಲಿ ದಿಸ್ ಗೋಲ್ಡನ್
ಸಾರಿ ಹೌ ಬ್ಯೂಟಿಫುಲ್ ಅಲ್ಲ, ಅಂದರೆ ಪರ್ಫೆಕ್ಟ್ ಫಾರ್ ಬ್ರೈಡ್ಸ್. ಬಿಕಾಸ್ ಮುಂಚೆ ಬ್ರೈಡ್ಸು ರೆಡ್ಸ್ ಮರೂನ್ ಆ ಥರ ಹೋಗ್ತಾಯಿದ್ರು. ಇವಾಗ ದ ಟ್ರೆಂಡ್ ಈಸ್ ಚೇಂಜ್, ಎವ್ರಿ ಒನ್ ಆರ್ ಗೋಯಿಂಗ್ ಫಾರ್ ಗೋಲ್ಡ್. ಈವನ್ ಬ್ರೈಡ್ ಸಿಸ್ಟರ್ಸ್ ಆಲ್ಸೋ ದೇ ಆರ್ ಗೋಯಿಂಗ್ ಫಾರ್ ಪೂರ್ತಿ ಗೋಲ್ಡ್. ಸೊ ಅದಕ್ಕೆ ದಿಸ್ ಇಸ್ ದ ಗೋಲ್ಡನ್ ಸಾರಿ ಫ್ರಮ್ ಸಮತ್ವ. ದಿಸ್ ಇಸ್ ದ ಸಾರಿ ಆ್ಯಂಡ್ ಬ್ಲೌಸು ಅಷ್ಟೇ ಪೂರ್ತಿ ಗೋಲ್ಡನಲ್ಲೇ ವರ್ಕ್ ಇದೆ. ಅಂದರೆ ಯಾವುದೇ ಕಲರ್ನ ಅವರು ಹಾಕಿಲ್ಲ. ಅದು ನಂಗೆ ಒಳ್ಳೇದಾಯಿತು. ನನ್ನ ಜುವೆಲ್ಸು ಗೋಲ್ಡ್ಗೆ ಹೋಗಲಿಲ್ಲ, ಕಲರ್ಫುಲ್ಲಾಗಿ ಹೋಗಿದ್ದೀನಿ. ಆ್ಯಂಡ್ ಜುವೆಲ್ಸ್ ಆರ್ ಸೋ ಗುಡ್. ಐ ವಿಲ್ ಶೋ ಯು ಆಲ್ ಆ್ಯಂಡ್ ಸಿ ದ ಬ್ಲೌಸ್ ವರ್ಕ್ ಹೌ ಬ್ಯೂಟಿಫುಲ್ ಅಲ್ಲ. ನನಗೆ ಪರ್ಫೆಕ್ಟ್ ಅನಿಸ್ತು. ಪೂರ್ತಿ ಗೋಲ್ಡ್ ಇದೆ ಸಾರಿ ಬ್ಲೌಸ್ ಎಲ್ಲ. ಆ್ಯಂಡ್ ನನಗೆ ಡೋರಿ ಸಕ್ಕದ ಇಷ್ಟ ಆಯಿತು. ಸಿ, ಸೊ ಇದು ಔಟ್ಫಿಟ್ಟು. ಆ್ಯಂಡ್ ಇದಕ್ಕೆ ನಾನು ಜುವೆಲ್ಸು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಎನಿ ಹೌ ಔಟ್ಫಿಟ್ ಪೂರ್ತಿ ಗೋಲ್ಡ್ ಇರೋದ್ರಿಂದ ಜುವೆಲ್ಸು ಸ್ವಲ್ಪ ಕಲರ್ಫುಲ್ಲಾಗಿ ಹೋಗೋಣ ಅಂತ. ಮೈ ಗಾಡ್ ಹ್ಯೂಜ್ ಜುವೆಲ್ಸು ಎಲ್ಲ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇದಕ್ಕೆ ಲಾಂಗ್ ದುಪ್ಪಟ್ಟ ಕೂಡ ಮಾಡಿದ್ದಾರೆ. ಸೊ ಈಗ ಬ್ರೈಡ್ಸು ಅದೊಂದು ಹಾಕೋತಾರಲ್ಲ, ಸೊ ಆ ಥರ. ಸೊ ದುಪ್ಪಟ್ಟ ಕೂಡ ಮಾಡಿದ್ದಾರೆ ಲಾಂಗ್, ಕಂಪ್ಲೀಟ್ ಬ್ರೈಡಲ್ ಲುಕ್ ಇರಲಿ ಅಂತ. ಆ್ಯಂಡ್ ಜುವೆಲ್ಸ್ ಬಂದುಬಿಟ್ಟು ಫಸ್ಟು ವಿಲ್ ಗೋ ಫಾರ್ ದಿಸ್ ಚೋಕರ್. ಹಿಂಗೆ ಜಸ್ಟ್ ಒಂದಿರೋ ಥರ. ಸೊ ಜಡಾವ್ ಕಲೆಕ್ಷನೇ ತೊಗೊಬಂದೆ. ಬಿಕಾಸ್ ಇವಾಗ ಜಡಾವ್ ಕಲೆಕ್ಷನ್ ಬ್ರೈಡ್ಸ್ ನಾನ್ ಬ್ರೈಡ್ಸ್ ಎಲ್ಲರೂ ಅದೇ ಕೇಳೋದು, ಜಡಾವ್ ಕಲೆಕ್ಷನ್ನೇ ಟ್ರೆಂಡಿಂಗಲ್ಲಿರೋದು. ಸೊ ಅದಕ್ಕೇ ನಾನು ಜಡಾವ್ ಕಲೆಕ್ಷನೇ ತೊಗೊಬಂದೆ. ನಾನು ಇದನ್ನು ಮುಂಚೆ ಬೀಟ್ಸ್ ಅಂದೆ, ದಟ್ ಈಸ್ ವಾಟ್ ಇಟ್ಸ್ ಕಾಲ್ಡ್ ಆಸ್ ಜಡಾವ್. ಸೊ ಇದು ಒಂದು ಚೋಕರ್ ಥರ ಇಲ್ಲಿ ಬರುತ್ತೆ. ನೆಕ್ಸ್ಟ್ 2 ಲೇಯರ್ ತುಂಬ ಗ್ರ್ಯಾಂಡ್ ಇದೆ, ಅದಕ್ಕೆ ಚೋಕರ್ನ ಸಿಂಪಲ್ಲಾಗಿ ಹೋದೆ. ಆ್ಯಂಡ್ ದಿಸ್ 2 ಲೇಯರ್ ಒನ್ ಮಿಡ್ಡಿಗೆ ಬರುತ್ತೆ. ಸಿ ಹೌ ಬ್ಯೂಟಿಫುಲ್, ಸಕ್ಕದಾಗಿದೆ, ಸಕ್ಕ ಡೀಟೇಲಿಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ಲಾಂಗ್ ಒನ್ ಅಷ್ಟೇ, ಲಾಂಗ್ ಒನ್ ಆ್ಯಕ್ಚುಲಿ ಹೈಲೈಟು, ತುಂಬಾ ಚೆನ್ನಾಗಿದೆ ಇದು. ಸಿ, ಇದು ಲಾಂಗ್ ಒನ್, ಅಂದರೆ 3 ಸ್ಟೆಪ್ಸ್ ಹಾಕೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಇದು ಲಾಂಗ್ ಒನ್ನು, ಇದ್ರದ್ದೇ ಮ್ಯಾಚಿಂಗು ಇಯರಿಂಗು ಜುಮ್ಕಾ. ಸೊ ಆ್ಯಂಡ್ ಇದಕ್ಕೆ ಮಾಟಿ ಎಲ್ಲದೂ ಜಡಾವೆ, ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಬ್ಯಾಂಗಲ್ಸು ಅಷ್ಟೇ. ಸೊ ಗೋಲ್ಡ್ ಅಂದರೆ ಈ ಥರ ಬ್ಯಾಂಗಲ್ಸ್ಗೆ ಹೋಗ್ತಾ ಇರೋದು. ಸೊ ಗಾಜ್ದು ಅಂದರೆ ಆ ಥರ ಏನು ಬೇಡ ಅಂತ. ಆ್ಯಂಡ್ ಸೂರ್ಯ ಚಂದ್ರ ಆ್ಯಂಡ್ ಜಡಾಬ್ದೆ ಇಯರಿಂಗ್ಸು, ಜಡಾಬ್ದೆ ರಿಂಗು ಕೂಡ ಇದೆ. ಐ ಶೋ ಯು ಗೈಸ್. ಸಿ ಹೌ ಬ್ಯೂಟಿಫುಲ್. ಇದೆಲ್ಲದು ನಾನು ಆಕೃತಿ ರೆಂಟಲ್ ಜ್ಯುವೆಲರಿ ಬನಶಂಕರಿ 5th ಸ್ಟೇಜ್. ಸೊ ಎಲ್ಲ ನಾನು ಜಡಾವ್ ಕಲೆಕ್ಷನ್ಗೆ ಹೋದೆ. ಬಿಕಾಸ್ ಸಾರಿ ಫುಲ್ಲು ಗೋಲ್ಡನ್ ಪ್ಲೈನ್ ಇದೆ ಅಲ್ಲ, ಸೊ ಅದಕ್ಕೆ ಜುವೆಲ್ಸ್ ಕಲರ್ಫುಲ್ಲಾಗಿ ಮತ್ತು ಜುವೆಲ್ಸ್ ಫುಲ್ ಗ್ರ್ಯಾಂಡಾಗಿರಲಿ. ಬಿಕಾಸ್ ಸಾರಿ ಇಸ್ ಪ್ಲೈನ್, ಸಿಲ್ಕ್ ಸಾರಿ ಪ್ಲೈನ್ ಆಗಿದೆ. ಸೊ ಜುವೆಲ್ಸ್ ಗ್ರ್ಯಾಂಡಾಗಿರಲಿ ಅಂತ ಅಂದ್ಬಿಟ್ಟು ಹೋಗಿದ್ದೀನಿ. ಪ್ರತಿಯೊಂದು ಇದೆ, ಕುಚ್ಚು ಕೂಡ ಇದೆ. ಜಡೆಗೆ ಬಿಲ್ಲೆ ಬೇಡ ಅಂತ ಅಂದ್ಬಿಟ್ಟು, ಅಂದರೆ ಇದರಲ್ಲೇ ಬಿಲ್ಲೆನೂ ಇತ್ತು ಅವ್ರ ಹತ್ರನೇ, ಬಟ್ ಬೇಡ ಅಂತ ಅಂದ್ಕೊಂಡೆ ನಾನು. ಆ್ಯಂಡ್ ಇದು ಜಡಾವ್ದು ಹೋಗಲಿಲ್ಲ ನಾನು, ಸೊಂಟದ್ದು ಹಿಪ್ ಬೆಲ್ಟು. ಯಾಕೆ ಅಂದರೆ ತುಂಬ ಸಿಂಪಲ್ ಆಗಿರುತ್ತೆ ಅಂತ ಬೇಡ, ಇದು ಗೋಲ್ಡನ್ ಇದು ಒಂದು ಈ ಥರ ಇರಲಿ ಅಂತ ಸ್ಟೋನ್ ವರ್ಕ್ ಇದು ಈ ಥರ ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ನಾನು ಜಡೆಗೆ ಜುವೆಲ್ಸಲ್ಲಿ ಹೋಗಲಿಲ್ಲ. ವೈ? ಬಿಕಾಸ್ ಹೂ ಮುಟ್ಸೋಣ ಸ್ವಲ್ಪ, ಅದಾದಮೇಲೆ ವಿಲ್ ರ್ಯಾಪ್ ದಿಸ್. ಮಾಮೂಲಿ ಚೌಲಿ ಹಾಕ್ಬಿಟ್ಟು ಅದಕ್ಕೆ ಪೂರ್ತಿ ನಾವು ಇದನ್ನು ಸುತ್ತೋಣ ಅಂತ. ಏನೂ ಇಲ್ಲ, ಮಂಗಳೂರು ಮಲ್ಲಿಗೆ ರ್ಯಾಪ್ ಮಾಡಿರ್ತಾರಲ್ಲ ಯೂಶ್ವಲಿ ಮಂಗಳೂರಿಯನ್ಸ್ ಮ್ಯಾರೇಜಲ್ಲಿ, ಆ ಥರ ಕಾಣುತ್ತೆ ಇದು. ಬಟ್ ಇದು ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿ ಮ್ಯಾಚ್ ಆಗುತ್ತೆ, ಪರ್ಫೆಕ್ಟ್ ಮ್ಯಾಚ್ ಫಾರ್ ದ ಸಾರಿ. ಅದಕ್ಕೆ ಹಿಂಗೆ ಪ್ಲ್ಯಾನ್ ಮಾಡಿಕೊಂಡೆ. ಒನ್ಸ್ ಟುಮಾರೋ ಶೂಟ್ ಸ್ಟಾರ್ಟ್ ಆಗಿ ಸೊ ಕಂಪ್ಲೀಟ್ ಲುಕ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಬಟ್ ಈಗ ಒಂದು ಮೂಡ್ ಬೋರ್ಡ್ ನಿಮಗೂ ಎಲ್ಲ ಅರ್ಥ ಆಗಿರುತ್ತೆ, ಕ್ರಿಯೇಟ್ ಆಗಿರುತ್ತಲ್ಲ. ಒನ್ಸ್ ಯು ಸಿ ದ ಜುವೆಲರಿ, ಸಾರಿ, ಎವ್ರಿಥಿಂಗ್. ಸಿ ಯು ಆಲ್ ಟುಮಾರೋ ಮಾರ್ನಿಂಗ್ ಒಂದು ಆರ್ಡರ್ ಇದೆ, ಅದು ಮುಗಿಸಿದ್ಮೇಲೆ ಒನ್ಸ್ ಐ ಆಮ್ ಬ್ಯಾಕ್ ಇನ್ ದ ಹೋಮ್ ಆ್ಯಂಡ್ ಒನ್ಸ್ ಮೈ ಸಬ್ಸ್ಕ್ರೈಬರ್ ಈಸ್ ಹಿಯರ್, ಐ ಆಮ್ ಗೋನಾ ಸಿ ಯು ಆಲ್.
ಗೈಸ್, ಐ ಆಮ್ ಬ್ಯಾಕ್ ಇನ್ ದ ಹೋಮ್. ಮನೆ ತೋರಿಸ್ತೀನಿ ನಿಮಗೆಲ್ಲ ಎಷ್ಟು ಮೆಸ್ ಆಗಿದೆ ಅಂತ. ಇದೆಲ್ಲ ಪ್ರೀತಮ್ ಏನೋ ಕವರ್ ಮಾಡಿದ್ದಾನೆ, ಬಿಕಾಸ್ ಎಲ್ಲ ಹಂಗಿದೆ. ಆ್ಯಂಡ್ ನಾನು ಇದೆಲ್ಲ ಕ್ಲೀನ್ ಮಾಡಬೇಕು ಇವಾಗ. ನಾಳೆ ಅಗೇನ್ ಶೂಟ್ ಇದೆ ನನಗೆ, ನಾಳೆ ಅಗೇನ್ ನನಗೆ ಆರ್ಡರ್ ಇದೆ ಅರ್ಲಿ ಮಾರ್ನಿಂಗ್. ಆ್ಯಂಡ್ ಇವತ್ತು ಅರ್ಲಿ ಮಾರ್ನಿಂಗ್ ನಾನು 5 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿರೋದು ಇವಾಗ ಗೈಸ್. ಆ್ಯಂಡ್ ದ ಶೂಟ್ ಕೇಮ್ ಔಟ್ ಸೋ ಗುಡ್. ನೋ ನಜರ್ ಟು ಮೈ ಸಬ್ಸ್ಕ್ರೈಬರ್ಸ್. ಶಿ ವಾಸ್ ಆಲ್ಸೋ cutie, sweetheart, all that, and she posed also so very well. And ivaga time banbitu 8:07 time. 10:30 ಪಾಪ ಅವರು ಕೂಡ ಬಂದಿದ್ದು. ಸೊ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ 1 hour ಲೇಟ್ ಆಯ್ತು ಇವತ್ತು, ಬಿಕಾಸ್ ನಾನು ಬೆಳಗ್ಗೆ ಆರ್ಡರಿಂದ ಮುಗಿಸಿ ಬರೋಷ್ಟ್ರಲ್ಲಿ ಮನೆಗೆ 10:30 ಆಯಿತು. ಸೊ ಹಂಗಾಗಿ ನಾನು ಸ್ವಲ್ಪ ಎಲ್ಲ ತಿಂದು ಕುಡಿದು ಎಲ್ಲ ಸ್ಟಾರ್ಟ್ ಮಾಡೋಷ್ಟರಲ್ಲಿ 1 hour ಲೇಟ್ ಆಯಿತು. ಬಟ್ ಆದರೂ ಒಂದು ಬ್ರೈಡಲ್ ಲುಕ್ ಕ್ರಿಯೇಟ್ ಮಾಡೋದಕ್ಕೆ ನಮಗೆ ಅಷ್ಟು ಹೊತ್ತಾಯಿತು. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಅದು ಇದು ಕಿಯಾಸ್ ಎಲ್ಲ ಇರುತ್ತಲ್ಲ, ಸೊ ಇವತ್ತೇ ಅನಿಸುತ್ತೆ ಫಸ್ಟ್ ಶೂಟ್ ಇಷ್ಟು ಲೇಟಾಗಿ ನಡೆದಿದ್ದು. ಬಟ್ ಇಟ್ಸ್ ವರ್ತ್ ಇಟ್. ದ ಔಟ್ಕಮ್ ಇದೆಯಲ್ಲ, ಓ ಮೈ ಗಾಡ್, ಇಟ್ ಇಸ್ ಸೋ ಗುಡ್. ನಾನು ಶಾರ್ಟ್ಸಲ್ಲಿ ಪೋಸ್ಟ್ ಮಾಡ್ತೀನಿ, ಇಲ್ಲಾಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ನೀವು ಫಾಲೋ ಮಾಡ್ತಿದ್ರೆ ಈಗ ಆಲ್ರೆಡಿ ಪೋಸ್ಟ್ ಮಾಡಿರ್ತೀನಿ. ದ ವಿಡಿಯೋ ಹ್ಯಾಸ್ ಕಮ್ ಸೋ ಗುಡ್ ಆ್ಯಂಡ್ ದ ಮೇಕಪ್ ವಾಸ್ ಫ್ಲಾಲೆಸ್. ಆ್ಯಂಡ್ ದ ಲುಕ್, ಓ ಮೈ ಗಾಡ್, ಕಂಪ್ಲೀಟ್ ಲುಕ್. ನನ್ನ ಮೂಡ್ ಬೋರ್ಡ್ ನಾನು ಹೆಂಗೆ ಅಂದ್ಕೊಂಡಿದ್ದೆ ಹಾಗೆ ಬಂದಿತ್ತು. ದ ನೋಸ್ ಪಿನ್ಸ್ ಆಗಿರ್ಬೋದು, 3 ನೋಸ್ ಪಿನ್ಸ್ ಹಾಕಿದ್ದೆ ಸೆಪ್ಟಮಿಂದ ರೈಟ್ ಲೆಫ್ಟ್ 3 ನೋಸ್ ಪಿನ್ಸ್ ಹಾಕಿದ್ದೆ. ಆ್ಯಂಡ್ ದ ಲುಕ್ ಇದು ವಾಟ್ ಈಸ್ ದಿಸ್ ಮಾರ್ಟಿನೂ ಅಷ್ಟೇ, ಇಲ್ಲಿ ಆ್ಯಂಡ್ ದ ಸಾರಿ, ದ ಹೇರ್. ಸೊ ಇದು ಆ್ಯಕ್ಚುಲಿ ಒಂದು ಬ್ರೈಡ್ಸ್ಗೆ, ಅಪ್ಕಮಿಂಗ್ ಬ್ರೈಡ್ಸ್ಗೆ ಈ ಲುಕ್ ನಿಜವಾಗ್ಲೂ ನೀವು ರೆಫರೆನ್ಸಾಗಿ ಇಟ್ಕೊಂಡು ಕ್ರಿಯೇಟ್ ಮಾಡ್ಬೋದು. ತುಂಬ ರಾಯಲ್ ಲುಕ್ ಆಗಿತ್ತು. ಆ್ಯಂಡ್ ದ ದುಪ್ಪಟ್ಟ ಆಗಿರ್ಬೋದು, ತುಂಬ 3 ಲಾಂಗ್ ಮೀಟರ್ಸ್ ದುಪ್ಪಟ್ಟ ಆಗಿರ್ಬೋದು. ಆ್ಯಂಡ್ ದ ಗೋಲ್ಡನ್, ಇವಾಗ ಬಿಕಾಸ್ ಗೋಲ್ಡ್ ಸಾರಿ ಟ್ರೆಂಡ್ ಇದೆ ಅಲ್ಲ, ಎವ್ರಿ ಬ್ರೈಡ್ ಈಸ್ ಆಪ್ಟಿಂಗ್ ಫಾರ್ ಗೋಲ್ಡ್ ಅಲ್ಲ. ಸೊ ಆ ಗೋಲ್ಡ್ ಲುಕ್ಗೆ ಗೋಲ್ಡ್ದೇ ಜುವೆಲ್ಸ್ಗೆ ಹೋಗೋ ಬದಲು ಈ ಥರ ಜಡಾವ್ ಜುವೆಲ್ಸ್ಗೆ ಆಪ್ಟ್ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಸೊ ಇದು ರೆಫರೆನ್ಸ್ ಆಗಿ ಇಟ್ಕೊಂಡು ಕೂಡ ನೀವು ನಿಮ್ಮ ಬಿಗ್ ಡೇಲಿ ಈ ಥರ ಪ್ರೆಸೆಂಟಬಲ್ ಆಗಿ ಈ ಥರ ರೆಡಿ ಆಗ್ಬೋದು. ತುಂಬ ರಾಯಲ್ ಆಗಿ ಲಕ್ಸುರಿ ಬ್ರೈಡಲ್ ಲುಕ್ ಥರ ಕಾಣುತ್ತೆ. ಇವತ್ತು ನೋಡ್ತಿದ್ರಲ್ಲ ಹೆಂಗೆ ಕಾಣ್ತಿತ್ತಂತ. ಯು ಶುಡ್ ಕ್ಯಾರಿ ಇಟ್ ಅಷ್ಟೇ. ನಾನು ಬ್ರೈಡ್ಸ್ಗೆಲ್ಲ ಅದು ಒಂದು ಸಜೆಷನ್ ಮಾಡ್ತೀನಿ. ಸೊ ನೀವು ಪಕ್ಕದವ್ರನ್ನ ಕೇಳೋದು, ಇನ್ನೊಬ್ರನ್ನ ಕೇಳೋದು, ಹೌ ಐ ಆಮ್ ಲುಕಿಂಗ್, ಅಥವಾ ತುಂಬ ಪ್ಯಾನಿಕ್ ಆಗೋದು. ನೀವೊಂದು ಮೂಡ್ ಬೋರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ನೀವು ಒಂದು ಮೇಕಪ್ ಆರ್ಟಿಸ್ಟ್ ಹೈರ್ ಮಾಡಿದಾಗ ಅವರೊಂದು ಮೂಡ್ ಬೋರ್ಡ್ ಕ್ರಿಯೇಟ್ ಮಾಡಿರ್ತಾರೆ, ಡಿಸ್ಕಸ್ ಮಾಡಿ ಬೇಕಾದರೆ. ಸೊ ಆ್ಯಂಡ್ ನೀವು ಒಂದು ಲುಕ್ ಪುಟ್ ಟುಗೆದರ್ ಆದಾಗ ತುಂಬ ಚೆನ್ನಾಗಿ ಕಾಣ್ತಿರುತ್ತೆ. ಆ್ಯಂಡ್ ಮೇಕಪ್ ಆರ್ಟಿಸ್ಟ್ಗಳು ಕೂಡ ಸುಮ್ಮನೆ ಯು ಲುಕಿಂಗ್ ಗುಡ್ ಆ ಥರ ಹೇಳಲ್ಲ. ಆ್ಯಂಡ್ ಐ ಡೋಂಟ್ ನೋ ಅಬೌಟ್ ಅದರ್ಸ್, ನಾನಂತೂ ಹೇಳಲ್ಲ. ಯಾರು ಕರೆಕ್ಷನ್ ಇದ್ದರೆ ಕರೆಕ್ಷನ್ ಮಾಡ್ತೀನಿ, ನೈಸ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಅಲ್ಲೇ ಫೋಟೋಸ್ ತೊಗೋಬೋದು, ಅಲ್ಲೇ ವೀಡಿಯೋಸ್ ತೊಗೋಬೋದು, ನೀವು ಕೂಡ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ನೀವು ಕಾನ್ಫಿಡೆನ್ಸಾಗಿ ನಿಂತ್ಕೊಂಡು ನೀವು ನಿಮ್ಮ ಫೇಸ್ ಮೇಲೆ ಸ್ಮೈಲ್ ಹಾಕ್ಕೊಂಡ್ರೆ ನೋಬಡಿ ವಿಲ್ ಕಮೆಂಟ್. ಪಕ್ಕ ಆಗಿರ್ಬೋದು, ಅಕ್ಕಪಕ್ಕದವ್ರಾಗಿರ್ಬೋದು, ನೀವು ಎಲ್ಲರನ್ನೂ ವ್ಯಾಲಿಡೇಷನ್ಗೆ ಕೇಳಕ್ಕೆ ಹೋದರೆ, ಈಗ ನಮ್ಮ ಮದರ್ಸ್ನೇ ನಾವು ವ್ಯಾಲಿಡೇಷನ್ಗೆ ಕೇಳಿದ್ರೆ ನಮ್ಮ ಮದರ್ಸ್ಗೇನು ಮೇಕಪ್ ಬಗ್ಗೆ ಗೊತ್ತಿರಲ್ಲ, ಅಥವಾ ಒಂದು ಲುಕ್ ನೀವು ಹೆಂಗೆ ಕ್ರಿಯೇಟ್ ಮಾಡ್ಕೊಂಡಿರ್ತೀರ ನಿಮ್ಮ ಮೂಡ್ ಬೋರ್ಡ್ ಅವ್ರಿಗೆ ಗೊತ್ತಿರಲ್ಲ. ಸೊ ಸ್ವಲ್ಪ ಓಲ್ಡ್ ಸ್ಕೂಲ್ ಇರ್ತಾರೆ, ಅಥವಾ ಆ ಥರ ನಾನು ಯೂಶ್ವಲಿ ಹೇಳ್ತಾ ಇರೋದು. ಸೊ ಅವ್ರು ಏನೋ ಒಂದು ಜಾಸ್ತಿ ಆಗಿದೆ ಅಂತಾರೆ, ಅಥವಾ ಏನೋ ಒಂದು ಇದು ಅಂತ ಅಂತಾರೆ. ಆವಾಗ ನೀವು ನೀವು ಪ್ಯಾನಿಕ್ ಆಗ್ತೀರಾ, ಅಥವಾ ಚೆನ್ನಾಗಿ ಅನಿಸ್ತಲ್ಲ ಅಂತೀರ, ನಿಮ್ಮ ಸಿಸ್ಟರ್ನ ಕೇಳ್ತೀರಾ, ಅಥವಾ ತುಂಬ 10 ಜನನ ಕೇಳಬೇಡಿ. ನಾನು ಇದು ಬ್ರೈಡ್ಸ್ಗೆ ಕೊಡ್ತೀರಾ ಸಜೆಷನ್. ನಾನು ಕೂಡ ಬ್ರೈಡ್ ಆದಾಗ ನಾನು ಯಾರನ್ನೂ ಕೇಳಿಲ್ಲ, ನಂಗೆ ಸಿಂಪಲ್ ಲುಕ್ ಬೇಕಿತ್ತು, ಅದೇ ಥರ ಐ ವೆಂಟ್ ವಿತ್ ಇಟ್. ಮೇಕಪ್ ಅಷ್ಟೇ, ನಾನು ಅವ್ರಿಗೆ ಏನೂ ಹೇಳಲಿಲ್ಲ. ನಾವು ಮೇಕಪ್ ಶುಡ್ ಕಮ್ ಆ ಥರ ಎಲ್ಲ ಅವ್ರು ಏನು ಕ್ರಿಯೇಟ್ ಮಾಡಿದ್ರು ನಾನು ಅದನ್ನು ನೀಟಾಗಿ ಕ್ಯಾರಿ ಮಾಡಿದೆ. ದಟ್ಸ್ ಇಟ್. ಆ್ಯಕ್ಚುಲಿ ರಿಸೆಪ್ಷನಲ್ಲಿ ಇಟ್ ವಾಸ್ ಅ ಫ್ಲಾಪ್ ನಂದು. ಯಾಕೆ ಅಂದರೆ ತುಂಬ ಸಮ್ಮರ್ ಇತ್ತು, ತುಂಬ ನನಗೆ ಆಗಲಿಲ್ಲ. ಸ್ವಲ್ಪ ಶಾಸ್ತ್ರಗಳು ಇನ್ ಆ್ಯಂಡ್ ಔಟ್ ಏನೇನೋ ಆಯಿತು. ಬಟ್ ಅದು ಬಿಟ್ಟರೆ ಧಾರೆ ಮುಹೂರ್ತಮ್ ದಿನ ನಾನು ಸಿಂಪಲ್ ಲುಕ್ ಇಟ್ಕೊಂಡಿದ್ದೆ. ಜಸ್ಟ್ 2 ಜುವೆಲ್ಸು, ಮಾಟಿ ಹೆಂಗೆ ಬರಬೇಕು ಹಾಗೆ, ಹೇರು ಅಷ್ಟೇ ತುಂಬ ಮಲ್ಲಿಗೆನೇ ಫುಲ್ ಒರಿಜಿನಲ್ ಹಳೆ ಕಾಲದ ಮಲ್ಲಿಗೆ ಹೂ ಆ ಥರ ಬೇಕಿತ್ತು. ಬಟ್ ಆ ಥರ ಬೇಡ ಅಂತ ಬೇರೆ ಥರ ಮಾಡಿಸಿದ್ದೆ. ಆ ಥರ ಐ ಕ್ಯಾರಿಡ್ ಮೈ ಥಿಂಗ್. ನಾನು ಯಾರನ್ನೂ ಕೇಳಲಿಲ್ಲ, ಏನೂ ಹೇಳಲಿಲ್ಲ, ಸಿಂಪಲ್ ಆಯಿತಾ ಅಂತ ಕೇಳಲಿಲ್ಲ ಇನ್ನೊಬ್ಬರನ್ನ, ಏನೂ ಇಲ್ಲ. ಏನಿತ್ತು ಅದನ್ನೇ ನಾನು ಸ್ಮೈಲಲ್ಲಿ ಕ್ಯಾರಿ ಮಾಡಿದೆ ಅಷ್ಟೇ. ಈಗಲೂ ಅಷ್ಟೇ, ಇಫ್ ಯು ಆರ್ ಗೋಯಿಂಗ್ ಫಾರ್ ಬೋಲ್ಡ್ ಬಿಗ್ ಲುಕ್ಸ್ ಅಥವಾ ಸಿಂಪಲ್ ಲುಕ್, ವಾಟ್ ಎವರ್ ನೀವು ಕ್ಯಾರಿ ಮಾಡೋದ್ರಲ್ಲಿದೆ, ನೀವು ಸ್ಮೈಲ್ ಕೊಟ್ಟು, ಬ್ರಾಡ್ ಸ್ಮೈಲ್ ಕೊಟ್ಟು, ಅಥವಾ ನೀವು ನೀಟಾಗಿ ಕ್ಯಾರಿ ಮಾಡಿ ನಿಂತ್ಕೊಂಡ್ರೆ ಎವ್ರಿ ಒನ್ ವಿಲ್ ಟೆಲ್ ದಟ್ ಯು ಆರ್ ಲುಕಿಂಗ್ ಬ್ಯೂಟಿಫುಲ್. ನೀವು ತುಂಬ ವ್ಯಾಲಿಡೇಷನ್ಗೆ ಇದು ಸರಿ ಇದೆಯಾ, ಇದು ತಪ್ಪಿದೆಯಾ ಹಂಗೆ ಕೇಳ್ತಾ ಹೋದ್ರೇ ಎಲ್ಲ ಇನ್ಪುಟ್ಸ್ ಔಟ್ ಎಲ್ಲ ಬರೋದು, ಅಂದರೆ ನಾಟ್ ಗುಡ್ ಅಂತನೋ ಅಥವಾ ಏನೋ, ಆವಾಗ ನೀವು ಪ್ಯಾನಿಕ್ ಆಗ್ತೀರಾ. ಸೊ ಡೋಂಟ್ ಡೂ ದಟ್. ಆ್ಯಂಡ್ ಈ ಬ್ರೈಡ್ ಲುಕ್ ಇವತ್ತು ಏನು ಮಾಡಿದ್ವಿ ಇದನ್ನ ನೀವೆಲ್ಲರೂ ಅಪ್ಕಮಿಂಗ್ ಬ್ರೈಡ್ಸ್ ರೆಫರೆನ್ಸ್ ಇಟ್ಕೋಬೋದು. ಇಟ್ ಲುಕ್ ಸೋ ರಾಯಲ್, ಎಫರ್ಟ್ಲೆಸ್ಲಿ ರಾಯಲ್ ಆಗಿ ಕಾಣ್ತೀರಾ ನೀವು. ದಿಸ್ ಇಸ್ ಸಮಥಿಂಗ್ ದಟ್ ಐ ಆಮ್ ಗಿವಿಂಗ್ ಯು ಆಲ್ ಬ್ಯಾಕ್.
ಐ ಆಮ್ ಲವಿಂಗ್ ಇಟ್. ಐ ಲವ್ ಮೈ ಜಾಬ್. ಆ್ಯಕ್ಚುಲಿ ನಾನು ಎಷ್ಟು ರಿಗ್ರೆಟ್ ಮಾಡ್ತೀನಿ ಗೊತ್ತಾ, ನಾನು ತುಂಬ ಲೇಟಾಗಿ ಸ್ಟಾರ್ಟ್ ಮಾಡಿದೆ ಅಂತ. ದಟ್ಸ್ ಫೈನ್, ಓಕೆ, ಜಾಸ್ತಿ ಬ್ಲಾಬ್ಲರ್ ಬೇಡ. ಸಿ ಯು ಆಲ್ ದ ಅದರ್ ಡೇ ಒನ್ಸ್ ಅಗೇನ್ ಶೂಟ್ ಸ್ಟಾರ್ಟ್ ಮಾಡಿದಾಗ ಐ ವಿಲ್ ಸಿ ಯು ಆಲ್. ಯು ಗೈಸ್, ದಿಸ್ ಇಸ್ ದ ವೆರಿ ನೆಕ್ಸ್ಟ್ ಡೇ ಆ್ಯಂಡ್ ಐ ಆಮ್ ಆಲ್ ಸೆಟ್ ಫಾರ್ ಅನದರ್ ಶೂಟ್ ವಿತ್ ಅನದರ್ ಸಬ್ಸ್ಕ್ರೈಬರ್. ಆ್ಯಂಡ್ ನಾಳೆಗೆ ನಾನು ಪ್ಲ್ಯಾನ್ ಮಾಡಿರೋದು ಒಂದು 90s ಲುಕ್ ಥರ, ಒಂದು ನಾರ್ಮಲ್ ಸಿಂಪಲ್ ಅಥವಾ ಲೆಹಂಗಾ ಥರ, ಅಂದರೆ ಲಂಗ ದಾವಣಿ ಥರ, ಸೆಲ್ಫು ಒಂದು ಶಿಫಾನ್ ಮೆಟೀರಿಯಲ್ ಥರ. ಸೊ ಆ ಥರ ಒಂದು 90s ವೈಬು, ಅಟ್ ದ ಸೇಮ್ ಟೈಮ್ ಸಿಂಪಲ್ ಸಾಫ್ಟ್ ಲುಕ್ ಥರ ನಾಳೆ ಕ್ರಿಯೇಟ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನಂದು ಒಂದು ಮೂಡ್ ಬೋರ್ಡ್ ಇದೆ, ಐ ಡೋಂಟ್ ನೋ ಹೌ ಟು ಪುಟ್ ಇನ್ ವರ್ಡ್ಸ್ ಅಂತ. ಸೊ ಆ ಥರ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಔಟ್ಫಿಟ್ ರೆಡಿ ಇದೆ. ಈವ್ನಿಂಗ್ ಇವಾಗ 6:30. ಓ ಮೈ ಗಾಡ್, ಇವತ್ತು ನಂಗೆ ಮತ್ತೆ ಆರ್ಡರ್ ಇದ್ದಿದ್ದ ಕಾರಣ ಐ ವಾಸ್ ಫುಲ್ಲಿ ಲೈಕ್ ಎಕ್ಸಾಸ್ಟೆಡ್. ಹಾಗಾಗಿ ಇವತ್ತು ಶೂಟ್ ಇಟ್ಕೊಳ್ಳಿಲ್ಲ, ನಾಳೆ ಇಟ್ಕೊಂಡಿದ್ದೀವಿ. ನಾಳೆ ಯಾವ ಆರ್ಡರ್ ಇಲ್ಲ, ಬಟ್ ಶೂಟಲ್ಲೇ ನನ್ನ ಫುಲ್ ಪೂರ್ತಿ ಎನರ್ಜಿ ಹೋಗ್ಬಿಡುತ್ತೆ. ಬೊಟಿಕ್ಗೆ ಹೋಗ್ಬಿಟ್ಟು ಔಟ್ಫಿಟ್ ಕಲೆಕ್ಟ್ ಮಾಡ್ಕೊಂಡು ಬಂದು ನೆಕ್ಸ್ಟ್ ಜುವೆಲ್ಸ್ ಕಲೆಕ್ಟ್ ಮಾಡ್ಕೊಂಡು ಬರೋದು. ಆ್ಯಸ್ ಯೂಶುವಲ್ ಪ್ರೊಸೆಸ್. ಕಮ್ ಲೆಟ್ಸ್ ಗೋ. ಬ್ಯಾಕ್ ಇನ್ ದ ಹೋಮ್ ಆ್ಯಂಡ್ ಔಟ್ಫಿಟ್ ಒಂದು ದಿನದಲ್ಲಿ ರೆಡಿ ಆಗಿದೆ. ಸೊ ಇದು ನೋಡ್ತಿದ್ರೆ ನಿಮ್ಗೆ ಏನು ಅನಿಸ್ತಿದೆ? ಸ್ವಲ್ಪ ಹಳೇದು 90s ಥರ ಅನಿಸ್ತಿಲ್ವಾ? ಎಕ್ಸಾಕ್ಟ್ಲಿ ನಮ್ಮ ಥಾಟ್ ಅದೇ ಥರ ಇದ್ದಿದ್ದು. 90s ವೈಬಲ್ಲಿ ಮಾಡಬೇಕಂತ. ತುಂಬ 80sೂ ಅಲ್ಲ, ಸ್ವಲ್ಪ ಅದರಲ್ಲೂ ಅಷ್ಟೇ ಈ ಥರ ಬ್ಲೂ, ಬ್ರೌನ್, ಪಿಂಕ್ ಈ ಥರ ಕಲರಲ್ಲಿ. ಆ್ಯಂಡ್ ಈ ಥರ ಚಕ್ಸ್ ಇರೋದು, ಸ್ವಲ್ಪ ಈ ಥರ ಬಾರ್ಡರ್ ಇರೋದು, ಈ ಥರನೇ ಪ್ಲೈನೇ ಬೇಕಿತ್ತು ನನಗೆ. ಸೊ ಆ 90s ವೈಬ್, ಆ ಥರ ಒಂದು ವಿಂಟೇಜ್ ಲುಕ್ ಥರ ಮಾಡೋಣ ಅಂದ್ಕೊಂಡ್ವಿ. ಬಟ್ ಕಲರ್ ನಾವು ಕಾಂಪ್ರಮೈಸ್ ಆದ್ವಿ. ನಾವು ಬ್ಲೂ ಬೇಕಂತ ಅಂದ್ಕೊಂಡಿರಲಿಲ್ಲ, ಸ್ವಲ್ಪ ಬ್ರೌನ್ ಅಥವಾ ತುಂಬ ಮರೂನ್ ಕಲರ್ ಥರ ಬೇಕಿತ್ತು. ಬಟ್ ನಮಗೆ ಸಿಗಲಿಲ್ಲ. ರಾಯಲ್ ಬ್ಲೂ ನೋಡಿದಾಗಲೂ ಅಷ್ಟೇ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಅವರು ಬೊಟಿಕ್ ಅವರು ರಾಯಲ್ ಬ್ಲೂ ತೊಗೊಂಡು ಈ ಥರ ಪ್ಲೀಟೆಡ್ ಸ್ಕರ್ಟ್, ಲಿಟ್ರಲಿ ಹಾಫ್ ಡೇಲಿ ಎವ್ರಿಥಿಂಗ್ ರೆಡಿ ಮಾಡಿದ್ದಾರೆ. ಆ್ಯಂಡ್ ದಿಸ್ ಇಸ್ ದ ದುಪ್ಪಟ್ಟ. ಸೇಮ್ ಇದು ಆ್ಯಕ್ಚುಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ದುಪ್ಪಟ್ಟಾಗೂ ಇದಕ್ಕೂ, ಬಟ್ ಅಷ್ಟು ಗೊತ್ತಾಗಲ್ಲ ಸೀನ್ ದ ಕ್ಯಾಮ್ರಾ. ಇಟ್ ಲುಕ್ಸ್ ಸೋ ಗುಡ್. ನಂದೊಂದು ವಿಷನ್ ಬೋರ್ಡ್ ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ಬ್ಲೌಸು ಅಷ್ಟೇ, ಅವಾಗೆಲ್ಲ ಎಲ್ಲಿ ವರ್ಕ್ ಅದೆಲ್ಲ ಇರ್ತಿರ್ಲಿಲ್ಲ ಅಲ್ಲ, ಸೊ ಪ್ಯಾಚ್ ವರ್ಕೇ ಮಾಡ್ತಿದ್ದಿದ್ದು. ಸೊ ಈ ಥರ ಏನಾದ್ರು ಒಂದು ಚಿಕ್ಕ ಡೀಟೈಲಿಂಗ್ ಕೊಟ್ಟಿದ್ದಾರೆ. ಬ್ಲೌಸು ಫುಲ್ ಕ್ಲೋಸ್ ನೆಕ್ಕೆ ಇರ್ತಿದ್ದಿದ್ದಲ್ಲ ಆಗ. ಆ್ಯಂಡ್ ಈ ಥರ ದಿಸ್ ಈಸ್ ಹೌ ದ ಬ್ಲೌಸ್ ಈಸ್. ಆ್ಯಂಡ್ ಇದಕ್ಕೆ ನಾನು ಜುವೆಲ್ ಸೆಟ್ ಮಾಡಿರೋದು ಸ್ವಲ್ಪ ಟಫ್ ಆಯಿತು. ನಾನು ಅಂದ್ಕೊಂಡಿರೋ ಥರ ಜುವೆಲ್ ಸ್ವಲ್ಪ ಆಗಲಿಲ್ಲ. ಇಯರಿಂಗ್ಸು ಬಟ್ ಆಲ್ಮೋಸ್ಟ್ ನಾನು ಅಂದ್ಕೊಂಡಿರೋ ಥರನೇ ತೊಗೊಬಂದಿದ್ದೀನಿ. ಸಿ ದಿಸ್ ಇಸ್ ದ ಸ್ಟೋನ್ ಬ್ಯಾಂಗಲ್. ಇದಕ್ಕೆ ನಾನು ಫುಲ್ ಗಾಜಿನ ಬಳೆಗೆ ಹೋಗ್ತೀನಿ, ಆದರೆ ಈ ಸ್ಟೋನ್ ಬ್ಯಾಂಗಲ್ ಹಾಕ್ತೀನಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಲಾಂಗ್ ಒನ್ ವಿಲ್ ಗೋ ಫಾರ್ ದಿಸ್ ಮಾವು ಮತ್ತು ಕಾಸನ್ ಡಿಸೈನ್ದು ಸ್ಟೋನ್ ಆವಾಗಿನ ಕಾಲದ್ದಲ್ವಾ, ಸೊ ಅದಕ್ಕೆ. ಸೊ ಅದೇ ಥರ ಇದಕ್ಕೆ ಇಲ್ಲಿ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ಸೊ ಅದು. ಆ್ಯಂಡ್ ಅದ್ರ ಮಧ್ಯದಲ್ಲಿ ನನಗೆ ಇದ್ರದ್ದೇ ಸ್ಟೋನ್ದೇ ಬೇಕಿತ್ತು, ಇಯರಿಂಗು, ಮಾಟಿ, ಎವ್ರಿಥಿಂಗ್. ಸೊ ಅದು ನನಗೆ ಸಿಗಲಿಲ್ಲ. ಸೊ ಅದಕ್ಕೆ ನಾನು ಓಕೆ 90sಲ್ಲಿ ಈ ಥರನೂ ಹಾಕ್ತಿದ್ರು ಲೈಕ್ ಅದಕ್ಕೆ ಸ್ವಲ್ಪ ಇದನ್ನು ತಂದಿದ್ದೀನಿ. ಬಿಕಾಸ್ ಇಯರಿಂಗ್ ಎಲ್ಲ ಮ್ಯಾಚ್ ಮಾಡೋಣ ಅಂತ. ಇಯರಿಂಗ್ ವಿ ಆರ್ ನಾಟ್ ಗೋಯಿಂಗ್ ಫಾರ್ ಜುಮ್ಕಾ ದಿಸ್ ಟೈಮ್, ವಿ ಆರ್ ಗೋಯಿಂಗ್ ಫಾರ್ ರೌಂಡ್ ಸ್ಟಡ್ ಥರ ಇಲ್ಲಿ ಒಂದು. ಸೊ ಇದೊಂದು ಕಲರ್ ಏನಾದ್ರು ಒಂದು ಆ್ಯಡ್ ಮಾಡೋಣ ಅಂತ ಅಂದ್ಬಿಟ್ಟು, ಸೊ ಇದೊಂದು ಮಿಡ್ಗೆ ಬರುತ್ತೆ ಇದು. ಆ್ಯಂಡ್ ಅದಕ್ಕೆ ಇದು ನಾನು ಬೈತಲ್ಲೇ ಹಾಕೋದು, ಮಾಂಗ್ಟಿಕ ಹಾಕೋದು ಡೌಟು, ಬಟ್ ಯಾವುದಕ್ಕೂ ಇನ್ ಕೇಸ್ ತುಂಬ ಪ್ಲೇನ್ ಅನಿಸಿದ್ರೆ ಅಂತ. ದಿಸ್ ಇಸ್ ದ ಮಾಂಗ್ಟಿಕ. ಆ್ಯಂಡ್ ಇದು ನೆಕ್ಗೆ ಸ್ಟೋನ್. ದಿಸ್ ಇಸ್ ಹೌ ಇಟ್ ಇಸ್. ಇದು ಫುಲ್ ನೋಡಿದ್ರೇ ಗೊತ್ತಾಗುತ್ತೆ 90s ವೈಬ್ ಅಂತ. ಸಿ, ಸೊ ಇದು ನೆಕ್ಗೆ ಹೋಗುತ್ತೆ. ಆ್ಯಂಡ್ ಇಯರಿಂಗ್ಸ್ ಐ ಶೋ ಯು ಗೈಸ್. ಇಯರಿಂಗ್ಸ್ ಆರ್ ಬ್ಯೂಟಿಫುಲ್. ಸಿ ಈ ಥರ ಸ್ಟಡ್ ಜಡಾವ್ದೇನೆ. ಸೊ ಮಾವಿನಕಾಯಿ ಡಿಸೈನು ಇದೆ, ರೌಂಡು ಇದೆ. ಇದಕ್ಕೆ ಹೀಗೆ ಮಾಟಿ ಮತ್ತು ಹೀಗೆ ಮಾಟಿ ಪರ್ಲ್ಸ್ ತಂದಿದ್ದೀನಿ. ಆ್ಯಂಡ್ ಪ್ಲೈನ್ಗೆ ಹೋಗ್ತಿದ್ದೀವಿ. ವಾಟ್ ಈಸ್ ದಿಸ್? ಹಿಪ್ ಬೆಲ್ಟು. ಬಿಕಾಸ್ ಆವಾಗ ಬೇರೆದೆಲ್ಲ ಹಾಕ್ತಾಯಿರಲಿಲ್ಲ, ಆಲ್ಮೋಸ್ಟ್ ಪ್ಲೈನ್ ಇರ್ತಿತ್ತು. ಇಲ್ಲ ಇನ್ನೊಂಥರ ಹಳೆ ಡಿಸೈನ್ ಬರ್ತಿತ್ತಲ್ಲ ಅದಿರ್ತಿತ್ತು. ಅದಕ್ಕೆ ಇಷ್ಟೆಲ್ಲ ಮ್ಯಾಚ್ ಮಾಡಿ ತಂದಿದ್ದೀನಿ. ಐ ಆಮ್ ಎಕ್ಸೈಟೆಡ್ ಫಾರ್ ಟುಮಾರೋ ಶೂಟ್. ಐ ಥಿಂಕ್ ದಿಸ್ ಮಂತ್ ಲಾಸ್ಟ್ ಶೂಟ್ ಜಾನಲ್ಲಿ. ನಾವು ಅಂದ್ಕೊಂಡೇ ಇರಲಿಲ್ಲ ನಾನು ಜಾನಲ್ಲಿ ಅಗೇನ್ ಐ ಶೂಟ್ ಮಾಡ್ತೀನಿ ಅಂತ. ಆಲ್ ಟುಮಾರೋ ಒನ್ಸ್ ಮೈ ಸಬ್ಸ್ಕ್ರೈಬರ್ ಕಮ್ ಮಾಡೆಲ್ ಇಲ್ಲಿಗೆ ಬಂದು ನಾನು ರೆಡಿ ಮಾಡಬೇಕಾದ್ರೆ ಐ ಸಿ ಯು ಆಲ್. ಯು ಗೈಸ್, ಗುಡ್ ಮಾರ್ನಿಂಗ್. ಐ ಆಮ್ ಸೂಪರ್ ಡೂಪರ್ ಫ್ರೆಶ್ ಆ್ಯಂಡ್ ರೆಡಿ ಲೈಕ್ ದಿಸ್. ಒನ್ಸ್ ಮಾಡೆಲ್ ಈಸ್ ಹಿಯರ್,
ವಿ ಗೋನ ಸ್ಟಾರ್ಟ್. ಬ್ಯಾಕ್ ಇನ್ ದ ಹೋಮ್ ಆ್ಯಂಡ್ ಡನ್ ವಿತ್ ದ ಶೂಟ್. ಓ ಮೈ ಗಾಡ್, ನಾನೇ ಕ್ರಿಯೇಟ್ ಮಾಡಿರೋ ಲುಕ್ಕು. ಸೊ ನಂಗೆ ಹೆಂಗೆ ಬರ್ಬೇಕು ಹಾಗೆ ಬಂದಿದೆ. ಐ ಆಮ್ ಓನ್ಲಿ ಒಬ್ಸೆಸ್ಡ್ ಆಫ್ ದಿಸ್ ಲುಕ್ಸ್. ಸ್ಪೆಷಲಿ ಈ BTS ವಿಡಿಯೋದಲ್ಲಿ ಐ ಥಿಂಕ್ ವಿಡ್ ಹ್ಯಾವ್ ಡನ್ 3 to 4 looks. ಐ ಥಿಂಕ್ 3 looks. 3 looks ಆಲ್ಸೋ ಕೇಮ್ ಸೋ ಪರ್ಫೆಕ್ಟ್ಲಿ. ನಂದು ಈ ವ್ಲಾಗ್ಸ್ ನೋಡಿಬಿಟ್ರೆ ಬ್ರೈಡ್ಸ್ಗೆ ಯಾವ ಥರ ಲುಕ್ಸ್ ಏನು ಅನ್ನೋದು ರೆಫರೆನ್ಸ್ ಸಿಕ್ಬಿಡುತ್ತೆ. ಸೊ ಈ ಲುಕ್ ಮಾಡಿರೋದು ಎಷ್ಟು ಜನ ಬ್ರೈಡ್ಸು ಬಳೆ ಶಾಸ್ತ್ರಕ್ಕೆ ಹೋಗ್ಬೋದು, ಸೆಲ್ಫ್ ಕಾಂಬಿನೇಷನಲ್ಲಿ, ಈವನ್ ಕಮ್ಮಿ ಬಡ್ಜೆಟಲ್ಲಿ ಕೂಡ ಕ್ರಿಯೇಟ್ ಮಾಡ್ಕೋಬೋದು ಔಟ್ಫಿಟ್ಟು ಕೂಡ. ಸೊ ಯಾಕಂದರೆ 90s ಲುಕ್ ಥರ ಒಂದು ಕ್ರಿಯೇಟ್ ಮಾಡ್ಬೋದು, ಬಳೆ ಶಾಸ್ತ್ರಕ್ಕೆ ಹೋಗ್ಬೋದು, ಇಲ್ಲ ಅರ್ಶಿನ ಶಾಸ್ತ್ರಕ್ಕೆ ಹೋಗ್ಬೋದು. ಸುಮಾರು ಆಪ್ಷನ್ಸ್, ಎಷ್ಟೊಂದು ಮದುವೆಲಿ ರಿಚುವಲ್ಸ್, ಮೇಯ್ನ್ ಮುಹೂರ್ತಮ್ಮು ಅಥವಾ ರಿಸೆಪ್ಷನ್ ಬಿಟ್ಟು ಎಷ್ಟೊಂದು ರಿಚುವಲ್ಸ್ ನಡೆಯುತ್ತೆ. ಅದಕ್ಕೆ ಈ ಥರ ಲುಕ್ಸ್ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ಆ ವೇವಿ ಹೇರ್ ಲುಕ್, ಸುಮ್ಮನೆ ಒಂದು ಏನೋ ತುಂಬ ಎಫರ್ಟ್ ಹಾಕಿದ್ದೀವಿ ಲುಕ್ಕು ಅಥವಾ ಡ್ರೆಸ್ ಮೇಲೆ ಅಂತ ತುಂಬ ಅನಿಸುತ್ತೆ, ಬಟ್ ಇಟ್ಸ್ ರಿಯಲಿ ಆ್ಯಕ್ಚುಲಿ ಎಫರ್ಟ್ಲೆಸ್. ಸೊ ಈ ಥರ ಬ್ರೈಡ್ಸ್ಗಂತೂ ಇದು ಒಂಥರ ಪರ್ಫೆಕ್ಟ್ ರೆಫರೆನ್ಸು. ನೀವು ಅಷ್ಟೊಂದು ಬೋಲ್ಡ್ ಕಾಜಲ್ ಹಾಕಲ್ಲ ಅಂದ್ರೂ ದ ಔಟ್ಫಿಟ್, ದ ಹೇರ್, ಈ ಥರ ಎಲ್ಲ ಹೋಗ್ಬೋದು. ಅಪ್ಕಮಿಂಗ್ ಬ್ರೈಡ್ಸ್ ತುಂಬ ಸಟಲಾಗೇ ಹೋಗ್ತಾರೆ ಎಲ್ಲರೂ. ದ ಸೇಮ್ ಹೇರ್ ಸ್ಟೈಲ್ಸ್ ಏನು ಮೆಸ್ಸಿ ಬ್ರೈಡ್ಸ್ ಇರುತ್ತೆ ಅದಕ್ಕೆ ಹೋಗ್ತಾರೆ. ಸೊ ದೀಸ್ ಆರ್ ಆಲ್ ದ ರೆಫರೆನ್ಸ್. ಈವನ್ ಫಾರ್ ದ ಮುಹೂರ್ತಮ್ ಲುಕ್ ಆಗಿರ್ಬೋದು, ನಾವು ಮುಹೂರ್ತಮ್ಗೆ ಅಥವಾ ರಾಯಲ್ ಬ್ರೈಡಲ್ ಲುಕ್ ಮಾಡೋದ್ವಲ್ಲ ಲಾಸ್ಟ್ ಟೈಮ್, ಅದು ಅಷ್ಟೇ. ಎಷ್ಟು ಚಿಕ್ಕದು ಡೀಟೇಲಿಂಗ್ ಎಷ್ಟು ಹೈಲೈಟ್ ಮಾಡುತ್ತೆ. ಒಂದು ನೋ ಸ್ಪಿನ್ ಆಗಿರ್ಬೋದು, ಸೆಪ್ಟಮ್ ನೋ ಸ್ಪಿನ್ ಆಗಿರ್ಬೋದು, 2 side ಹಾಕೋದಾಗಿರ್ಬೋದು. ಸೊ ಆ ಥರ. ಆ್ಯಂಡ್ ಹೇರ್ದು ನಾವು ಲೇಸಲ್ಲೇ ಮಾಡಿರೋ ಲುಕ್ ಆಗಿರ್ಬೋದು, ತುಂಬ ಭಾರ ಇರಲ್ಲ, ಅದೆಲ್ಲ ಎಫರ್ಟ್ಲೆಸ್ಸಾಗಿ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಅಷ್ಟೇ ಎಲಿಗೆಂಟಾಗಿ ಕಾಣುತ್ತೆ. ಆ್ಯಂಡ್ ಈ ಲುಕ್ಕು ಅಷ್ಟೇ, ನಾವು ವೇವ್ ಲುಕ್ ಮಾಡಿರೋದಿರ್ಬೋದು, ಒಂದು 90s ಲುಕ್ ಇರ್ಬೋದು, ಆಮೇಲೆ ಜಸ್ಟ್ ಮಾಟಿ ಹಾಕ್ಕೊಂಡಿರೋದಿರ್ಬೋದು, ಜಸ್ಟ್ ಜುಮ್ಕಾಗೇನೆ, ಅಂದರೆ ವಿತೌಟ್ ಜುಮ್ಕಾ, ಜಸ್ಟ್ ಸ್ಟಡ್ ಥರ ಇಯರಿಂಗ್ಗೆ ಆಗಿರ್ಬೋದು. ಆ್ಯಂಡ್ ದಟ್ ಸೆಲ್ಫ್ ಕಾಂಬಿನೇಷನ್ಗೆ ಹೋಗಿರೋದು, ದ ಔಟ್ಫಿಟ್, ಓ ಮೈ ಗಾಡ್, ಎವ್ರಿಥಿಂಗ್ ಲುಕ್ಸ್ ಸೋ ಡಿಫ್ರೆಂಟ್ ಆ್ಯಂಡ್ ಎಲಿಗೆಂಟಾಗಿ ಎಫರ್ಟ್ಲೆಸ್ ಆಗಿ ಮಾಡ್ಬೋದು. ಆ್ಯಂಡ್ ಇಫ್ ಯು ವಾಂಟ್ ಟು ಬಿ ದ ಫೇಸ್ ಫಾರ್ ದ ನೆಕ್ಸ್ಟ್ ಶೂಟ್, ನೀವು ಏನಾದ್ರು ಶೂಟ್ ನಿಮ್ಗೆ ಏನಾದ್ರು ಇಂಟ್ರೆಸ್ಟೆಡ್ ಇದ್ದರೆ ಆಬ್ವಿಯಸ್ಲಿ ಇನ್ಸ್ಟಾಗ್ರಾಮ್ ಪೇಜ್ ನನ್ನ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಫಸ್ಟು ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸೊ ಅಂತ DM ಮಾಡಿ ನನಗೆ ಇನ್ಸ್ಟಾಗ್ರಾಮಲ್ಲಿ. ಡೆಫಿನೆಟ್ಲಿ ನಿಮಗೆ ರಿಪ್ಲೈ ಮಾಡ್ತೀನಿ. ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ಸ್ ಇಟ್, ಬಿಕಾಸ್ ಅಗೇನ್ ನಾವು ಈ ವೀಕಲ್ಲಿ ನೆಕ್ಸ್ಟ್ ಕಮಿಂಗ್ ವೀಕಲ್ಲಿ ಯಾವ ಶೂಟು ಪ್ಲ್ಯಾನ್ ಮಾಡಿಲ್ಲ. ಸೊ ಐ ಥಾಟ್ ಓಕೆ, ವಿಲ್ ಎಂಡ್ ದಿಸ್ ವಿಡಿಯೋ, BTS ವ್ಲಾಗ್, ವಾಟ್ ಎವರ್ ಶೂಟ್ ವ್ಲಾಗ್ ವಿಲ್ ಎಂಡ್ ಹಿಯರ್ ಓನ್ಲಿ. ನೆಕ್ಸ್ಟ್ ಅಗೇನ್ another subscriber, fresh face ಮತ್ತೆ ಮಾಡಿದಾಗ ಆಬ್ವಿಯಸ್ಲಿ ವ್ಲಾಗ್ ಮಾಡೇ ಮಾಡ್ತೀನಿ. ಐ ಹೋಪ್ ಯು ಆಲ್ ಲವ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಸೊ ಪ್ಲೀಸ್ ಗಿವ್ ಅ ಬಿಗ್ thumbs up, like the video, share the video and subscribe to my channel. Until we meet next time, love you guys, miss you, take care, bye.